ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ, ಟನಲ್ ರೋಡ್ನಿಂದಾಗಿ ಲಾಲ್ಬಾಗಿಗೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ, ಬೆಂಗಳೂರಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳಿ ಜನ ಪ್ರತಿ ವಾರ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ ಇದು. 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂಥ ಯೋಜನೆ ಇದು. ಮೂರನೇದು, ಇದು ಭ್ರಷ್ಟಾಚಾರದ ಕೂಸಿದು. ಬೆಂಗಳೂರಿನಲ್ಲಿ ಇವತ್ತು ಜನಕ್ಕೆ ಉಸಿರಾಡೋದಿಕ್ಕೆ ಇರುವಂಥ ಒಂದು ಸಣ್ಣ ಪುಟ್ಟ ಜಾಗ ಉಳಿದಿರೋದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಇನ್ನೊಂದು 4-5 ಪಾರ್ಕ್ಗಳು. ಇವ್ರ ಯೋಗ್ಯತೆಗೆ ಹೊಸ ಪಾರ್ಕ್ ಮಾಡಲಿಕ್ಕೆ, ಇನ್ನೊಂದು ಜಾಗ ಮಾಡಲಿಕ್ಕೆ, ಒಂದು ಇರೋವಂಥ ಹಸಿರು ಜಾಗನ ಉಳಿಸ್ಲಿಕ್ಕೆ ಆಗ್ದಲೇ ಇದ್ರೆ, ಯಾರೋ ಪುಣ್ಯಾತ್ಮರುಗಳು ಹಿಂದೆ ಮಾಡಿರೋದನ್ನ ಹಾಳು ಮಾಡುವಂಥದ್ದಂತೂ ಇವರು ಮಾಡ್ದಲೇ ಇದ್ರೆ ಸಾಕಾಗಿದೆ. ಯಲ್ಲಪ್ಪ ರೆಡ್ಡಿ ಅವ್ರಿಗೆ ಮಾತನಾಡ್ತಾ ನಮಗೆ ಹೇಳೋದು, ಸರ್ಕಾರಕ್ಕೆ ಇದರಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ವಾಪಸ್ಸು ಲಂಚ ಸಿಗತ್ತೆ ನಿಮಗೆ ಅಂತ ನೀವು ನಮಗೆ ನಂಬರ್ ಹೇಳ್ಬಿಡಿ. ನಾವೇನೆ ಬೆಂಗಳೂರು ಜನ ನಾವೇ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ. ಈ ಯೋಜನೆ ಕೈ ಬಿಟ್ಬಿಡಿ. ನಿಮಗೆ ಇಷ್ಟು ಸಾವಿರ ಕೋಟಿ ಬರುತ್ತೆ ಇದರಿಂದ ಕಿಕ್ ಬ್ಯಾಕು, ಇಷ್ಟು ಸಾವಿರ ಕೋಟಿ ಇದರಿಂದ ಲಂಚ ಬರುತ್ತೆ ಅಂತ ಇದಕ್ಕೋಸ್ಕರ ನೀವು ಮಾಡಕ್ ಹೊರಟಿದ್ದೀರಲ್ಲ, ಅದು ಎಷ್ಟು ಕೋಟಿ ಬರುತ್ತೆ ನಿಮ್ಗೆ ಅಂತ ಹೇಳ್ಬಿಡ್ಲಿ ಮುಖ್ಯಮಂತ್ರಿ. ಅದನ್ನ ಸಾರ್ವಜನಿಕರ ಹತ್ರ ನಾವೇ ಎಲ್ರು ರವೀಂದ್ರ 6 ಕೋಟಿ ಜನ ಇದೀವಿ ಸರ್. ಕರ್ನಾಟಕದ 500 ರೂಪಾಯಿ ಕೊಟ್ಟರು ಕೂಡ ಎಷ್ಟಾಗುತ್ತೆ? ನಾವೆಲ್ಲರೂ ಸೇರಿ ಚಂದ ಎತ್ತಿ ನಿಮಗೆ ಕೊಟ್ಬಿಡ್ತೀವಿ. ದಯವಿಟ್ಟು ಬೆಂಗಳೂರನ್ನ ನೀವು ಉಳಿಸಿ. ನಮ್ಮ ಲಾಲ್ಬಾಗನ್ನ, ಕಬ್ಬನ್ ಪಾರ್ಕನ್ನ ನಿಮಗೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಇನ್ನೂ ಸಾವಿರಾರು ಜಾಗಗಳಿವೆ. ದಯವಿಟ್ಟು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ, ಬೆಂಗಳೂರು ಉಸಿರಾಡಕ್ಕೆ ಇವತ್ತು ಕಾರಣ ಆಗಿರುವಂಥ ಕಬ್ಬನ್ ಪಾರ್ಕು, ಲಾಲ್ಬಾಗನ್ನು ದಯವಿಟ್ಟು ಉಳಿಸಿ, ನಮ್ಮ ಉದ್ಯಾನವನಗಳನ್ನು ಉಳಿಸಿ ಅಂತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯಪಾಲರು ಕೂಡ ಇದನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ 3 ಜಡ್ಜ್ಮೆಂಟ್ಗಳಿವೆ. ಯಾವುದೇ ಕಾರಣಕ್ಕೂ ಕೂಡ CA ಸೈಟ್ಗಳನ್ನ ಮತ್ತು ಡಿಕ್ಲೇರ್ಡ್ ಪಾರ್ಕ್ಗಳನ್ನ ಡೈವರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ. ಈ ಕಾನೂನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೂಡ ಉಲ್ಲಂಘನೆ ಮಾಡಿರುವಂಥ ಅನ್ಕಾನ್ಸ್ಟಿಟ್ಯೂಷನಲ್ ಕಾನೂನು. ಇದನ್ನು ಕೂಡ ನಾವು ಪರಿಶೀಲಿಸ್ತೀವಿ ಅಂತ ಗವರ್ನರ್ ಹೇಳಿದ್ದಾರೆ. ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು, ಇದೇ ಭಾನುವಾರ ಬೆಳಗ್ಗೆ 7:15 ಲಾಲ್ಬಾಗ್ನಲ್ಲಿ ಯಲ್ಲಪ್ಪ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ, ರವೀಂದ್ರ ಸಾಹೇಬ್ರ ನೇತೃತ್ವದಲ್ಲಿ ಲಾಲ್ಬಾಗ್ನಲ್ಲಿ ಲಾಲ್ಬಾಗ್ ಉಳಿಸಿ, ಬೆಂಗಳೂರಿನ ಪಾರ್ಕ್ಗಳನ್ನು ಉಳಿಸಿ ಎನ್ನುವಂಥ ಒಂದು ಪಾದಯಾತ್ರೆ ಲಾಲ್ಬಾಗ್ನ ಒಳಗಡೆನೇ ಬೆಳಗ್ಗೆ 7:15 ಆಗುವಂಥದ್ದಿದೆ. ನಾನು ಬೆಂಗಳೂರಿನ ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಬೆಂಗಳೂರಿನ ಬಗ್ಗೆ ಕಾಳಜಿ ಇರುವಂಥ, ಬೆಂಗಳೂರಿನ ಕೆರೆ ಕಟ್ಟೆ, ಬೆಂಗಳೂರಿನ ಹಸಿರು, ಬೆಂಗಳೂರಿನ ಕೆರೆಗಳ ಬಗ್ಗೆ ಕಾಳಜಿ ಇರುವಂಥ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. 7:15 ಬೆಳಗ್ಗೆ ಲಾಲ್ಬಾಗ್ನಲ್ಲಿ ತಾವು ದಯವಿಟ್ಟು ಬನ್ನಿ. ದಯವಿಟ್ಟು ಲಾಲ್ಬಾಗ್ನಲ್ಲೇ ನಾವು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೆಜ್ಜೆ ಹಾಕೋಣಂತೆ. ನಮ್ಮ ಊರನ್ನ ಉಳಿಸುವಂಥ, ಕೆಂಪೇಗೌಡರು, ವಿಶ್ವೇಶ್ವರಯ್ಯನವರು ಕಟ್ಟಿರುವಂಥ, ಬೆಳೆಸಿದಂಥ ಈ ಊರನ್ನ ಮುಂದಿನ ಪೀಳಿಗೆ ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ವಿಶೇಷವಾಗಿ ನಾನು ಯುವಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಲ್ಲಪ್ಪ ರೆಡ್ಡಿ ಅವರು, ರವೀಂದ್ರ ಅವರು ಈ ವಯಸ್ಸಿನಲ್ಲಿ ಈ ಹಿರಿಯರು ಬಂದು ಹೆಜ್ಜೆ ಹಾಕ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ, ಹೋರಾಟ ಮಾಡಕ್ಕೆ ಅವರು ಉತ್ಸಾಹ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಮನೇಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಯಾವುದು ಉಳಿಯಲ್ಲ. ಇದು ಜನಾಂದೋಲನ ಆಗಬೇಕು. ಇದು BJP ಕಾಂಗ್ರೆಸ್ ಇಶ್ಯೂ ಅಲ್ಲ. ಇದು ಬೆಂಗಳೂರಿನ ಸಮಸ್ತ ಕನ್ನಡಿಗರ ಇಶ್ಯೂ. ಇದು 6 ಕೋಟಿ ಕನ್ನಡಿಗರ ಇಶ್ಯೂ. ನಾನು ಕರ್ನಾಟಕದ ಎಲ್ಲ ಶಾಸಕರಲ್ಲೂ ಕೇಳ್ತಾ ಇದ್ದೀನಿ, BJP, ಕಾಂಗ್ರೆಸ್, JDS ಮರ್ತು ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಊರಲ್ಲಿರುವಂಥ ಪಾರ್ಕ್ದು ಜಮೀನು ಈ ಕಾನೂನಿನಿಂದಾಗಿ ನಾಳೆ ಕಸಿದುಕೊಳ್ಬೋದು. ನಾಳೆ ನಮಗೆ ಉಸಿರಾಡಕ್ಕೆ ಜಾಗ ಇರಲ್ಲ, ಕುಡಿಯಕ್ಕೆ ನೀರಿರಲ್ಲ. ಬೆಂಗಳೂರಿನಲ್ಲಿ ಇವತ್ತು 1500, 1800 ಅಡಿ ಹೋದ್ರೂ ಕೂಡ ಇವತ್ತು ಬೋರ್ವೆಲ್ ಸಿಗ್ತಾ ಇಲ್ಲ. ಇಂಥ ಸ್ಥಿತಿಗೆ ನಾವು ಇವತ್ತು ಬೆಂಗಳೂರನ್ನ ದೂಡ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲೂ ರಿಯಲ್ ಎಸ್ಟೇಟ್ ಆಸೆಗೋಸ್ಕರ ಇರೋ ಲಾಲ್ಬಾಗು, ಕಬ್ಬನ್ ಪಾರ್ಕ್ನು 5% ತಗೋತೀವಿ, 10% ತಗೋತೀವಿ, 5 ಎಕರೆ 10 ಎಕರೆ ತಗೊಳ್ತೀವಿ ಅಂತಂದ್ರೆ ನಾಳೆ ಏನು ಉಳಿಯುತ್ತೆ? ದಯವಿಟ್ಟು ಎಲ್ಲರೂ ಕೂಡ ಈ ಜನಾಂದೋಲನಕ್ಕೆ ಭಾಗಿಯಾಗಬೇಕು, ನಿಮ್ಮ ಜೊತೆಗಿರಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಕಡೆಯದಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಅಲ್ಲ, ಇದು ಜನರ ಇಶ್ಯೂ. ಅದಕ್ಕೋಸ್ಕರ ನಾವೆಲ್ಲರೂ ಮುಂದೆ ಬಂದಿದ್ದೀವಿ. ಬೆಂಗಳೂರಿನ ಇಶ್ಯೂ, ಅದಕ್ಕೋಸ್ಕರ ಮುಂದೆ ಬಂದಿದ್ದೀವಿ. ಈ ಉದ್ದಟತನವನ್ನ, ದುರಹಂಕಾರವನ್ನ ನಿಲ್ಲಿಸಲಿಕ್ಕೆ ಜನಾಂದೋಲನವನ್ನು ರೂಪಿಸ್ತೀವಿ.
ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಕೂಡ ಜನ ಎದ್ದು ನಿಂತು ನಿಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ, ಬೆಂಗಳೂರಿನ ಪರಿಸರವನ್ನ ಕಾಪಾಡ್ತಾರೆ. ಆ ಜನಾಂದೋಲನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.